ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಮಳೆ ನಿಂತರೂ ಉತ್ತರಾಖಂಡ್ನಲ್ಲಿ ನಿಲ್ಲದ ಪ್ರವಾಹ, ಸಂತ್ರಸ್ತರ ರಕ್ಷಣೆಗೆ ಮುಂದುವರೆದ ಹರಸಾಹಸ, ಸೂಕ್ತ ರಕ್ಷಣಾ ಕಾರ್ಯಕ್ಕೆ ಸುಪ್ರೀಂ ಕೋರ್ಟ್ ಆದೇಶ. ರಕ್ತಪಾತ ನಡೆಸುವುದಾಗಿ ಬಂದಿದೆ ಉಗ್ರರ ಪತ್ರ, ಪ್ರಮುಖ ಸ್ಥಳಗಳ ಮೇಲೆ ದಾಳಿಗೆ ಹುನ್ನಾರ, ಬೆಂಗಳೂರು ಪೊಲೀಸರಿಂದ ಕಟ್ಟೆಚ್ಚರ. ಗರ್ಭಕೋಶದ ಚಿಕಿತ್ಸೆಗೆ ಕರುಳನ್ನೇ ಕತ್ತರಿಸಿದ ಡಾಕ್ಟರ್, ಬೆಳಗಾವಿಯ ಜೀವನ್ ಆಸ್ಪತ್ರೆ ವೈದ್ಯ ಕಿಚಡಿ ಕಿಲ್ಲರ್, ಅಮಾಯಕ ಮಹಿಳೆಯ ಪರಿಸ್ಥಿತಿ ಡೇಂಜರ್. ಹರಕೆ ತೀರಿಸಲು ಬೆತ್ತಲೆ ಅವತಾರ, ದಾವಣಗೆರೆಯಿಂದ ಸೈಕಲ್ ಏರಿ ಹೊರಟ, ಪರಿಚಿತರಿಗೂ ತಿಳಿತಿಲ್ಲ ಈತನ ಉದ್ದೇಶ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಫೈನಲ್ಗೆ ಪ್ರವೇಶ ಪಡೆದಿದೆ. ಶ್ರೀಲಂಕಾ ವಿರುದ್ಧ 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸುವ ಮೂಲಕ ಟೂರ್ನಿಯಲ್ಲಿ ಸತತ 4ನೇ ಜಯ ಸಾಧಿಸಿತು. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬಿಎಸ್ವೈ ಅವರನ್ನ ಮತ್ತೆ ಬಿಜೆಪಿಗೆ ಕರೆತರಲು ತೀರ್ಮಾನಿಸಲಾಗಿದೆ. ಈ ಸಂಬಂಧ ಚರ್ಚಿಸಲು ಸಂಸದ ಡಿಬಿ ಚಂದ್ರೇಗೌಡ ಅವರ ಬೆಂಗಳೂರಿನ ನಿವಾಸದಲ್ಲಿ ಸಭೆ ನಡೆಸಲಾಯಿತು. ಬಿಎಸ್ವೈ ಅವರನ್ನ ಮತ್ತೆ ಬಿಜೆಪಿಗೆ ಕರೆತರಲು ತೀರ್ಮಾನಿಸಲಾಗಿದೆ. ಈ ಸಂಬಂಧ ಚರ್ಚಿಸಲು ಸಂಸದ ಡಿಬಿ ಚಂದ್ರೇಗೌಡ ಅವರ ಬೆಂಗಳೂರಿನ ನಿವಾಸದಲ್ಲಿ ಸಭೆ ನಡೆಸಲಾಯಿತು. ಸದಾನಂದ ಗೌಡ, ಬಸವರಾಜ ಬೊಮ್ಮಾಯಿ, ಉಮೇಶ್ ಕತ್ತಿ, ಬೋಪಯ್ಯ ಸೇರಿದಂತೆ ಬಿಜೆಪಿಯ 18 ಮುಖಂಡರು ಸಭೆಯಲ್ಲಿ ಭಾಗವಹಿಸಿದರು. ಈ ವೇಳೆ ಬಿಎಸ್ವೈ ಅವರನ್ನ ಬಿಜೆಪಿಗೆ ಕರೆತರಲು ನಿರ್ಧರಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವೀರೇಂದ್ರ ಅವರಿಂದ. ವೀರೇಂದ್ರ, ಕಳೆದ ಚುನಾವಣೆ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದಂತಹ ಬಿಜೆಪಿ, ಈಗ ಇರುವಂತಹ ಬಿಜೆಪಿಯಲ್ಲಿ ಸಾಕಷ್ಟು ವ್ಯತ್ಯಾಸಗಳಿತ್ತು. ಅದೆಲ್ಲವನ್ನ ಮತ್ತೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಹೊರಟಿದೆಯಾ ಹಾಗಾದ್ರೆ? ಖಂಡಿತ ಶ್ವೇತಾ, ಯಾಕಂದ್ರೆ ಈಗ ಬಿಜೆಪಿ ಹಾಗೂ ಕೆಜೆಪಿಯ ಪಾಲಿಗೆ ಇದು ಆತ್ಮಾವಲೋಕನದ ಸಮಯ. ಅದೇ ಕಾರಣಕ್ಕಾಗಿ ಬಿಜೆಪಿ ನಾಯಕರು ಇಷ್ಟು ದಿನ ಒಂದ್ ರೀತಿಯಲ್ಲಿ ಅಂಡರ್ ಕರೆಂಟ್ ಅನ್ನುವಂತೆ ಈ ಎಲ್ಲಾ ಪ್ರಕ್ರಿಯೆಗಳು ಕೂಡ ಮುಂದುವರೆದಿತ್ತು. ಯಡಿಯೂರಪ್ಪನವ್ರನ್ನ ಮತ್ತೆ ಬಿಜೆಪಿಗೆ ಕರೆತರುವಂತದ್ದು, ಯಡಿಯೂರಪ್ಪನವರು ಕೂಡ ಒಂದ್ ಕಡೆ ಕೆಲವು ಕಡೆ ತಮ್ಮ ಆಪ್ತರ ಜೊತೆ ಈ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ರು, ಮರಳಿ ಬಿಜೆಪಿಗೆ ಬರುವಂತದ್ದು. ಈ ಕಡೆ ಬಿಜೆಪಿಯ ಹಲವು ಯಡಿಯೂರಪ್ಪನವರ ಆಪ್ತರು ಇನ್ನೂ ಕೂಡ ಬಿಜೆಪಿಯಲ್ಲಿ ಇದ್ದಾರೆ, ಶಾಸಕರಾಗಿದ್ದಾರೆ. ಅವರು ಕೂಡ ನಿರಂತರವಾಗಿ ಒತ್ತಡವನ್ನು ಹೇರ್ತಾ ಇದ್ರು. ಆದ್ರೆ ಇಷ್ಟು ದಿನ ಏನು ತೆರೆಮರೆಯಲ್ಲಿ ನಡೀತಾ ಇತ್ತು, ಅಂಡರ್ ಕರೆಂಟ್ ಅನ್ನುವಂತೆ ಇತ್ತು, ಇವತ್ತು ಅದು ಬಹಿರಂಗವಾಗಿ ತೋರ್ಪಡೆ ಆಗ್ತಿರುವಂತದ್ದು. ಎಲ್ಲರೂ ಕೂಡ ಯಾರು ಕೂಡ ಬಹಿರಂಗ ಹೇಳಿಕೆಯನ್ನ ಕೊಡದೇ ಇದ್ರು ಕೂಡ ಸುವರ್ಣ ನ್ಯೂಸ್ಗೆ ಬೆಳಗ್ಗೆ ಒಂದು ಖಚಿತ ಮಾಹಿತಿ ಸಿಕ್ಕಿತ್ತು. ಇವತ್ತು ಬಿಜೆಪಿಯ ಪ್ರಧಾನ ಕಚೇರಿಯಲ್ಲಿ ನಡೆದಂತ ಸಭೆಯಲ್ಲಿ ಬೊಮ್ಮಾಯಿ ಅವರು ವಿಚಾರವನ್ನ ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ ನಂತರ ಗಂಭೀರ ಚರ್ಚೆ ಆಗಿತ್ತು. ಅದರ ಬೆನ್ನಲ್ಲೇ ಇವತ್ತು ಸಂಜೆ 6:15 ಸುಮಾರಿಗೆ ಡಿಬಿ ಚಂದ್ರೇಗೌಡರ ನಿವಾಸದಲ್ಲಿ ಎಲ್ಲರೂ ಕೂಡ ಸಭೆ ಸೇರಿದ್ರು. ಸರಿಸುಮಾರು 10 ಗಂಟೆವರೆಗೂ, ಅಂದ್ರೆ ಸುಮಾರು 4 ತಾಸು, ಸರಿಸುಮಾರು 4 ತಾಸು ಈ ಸಭೆ ನಡೆದಿರುವಂತದ್ದು. ಬಹಳ ಸುದೀರ್ಘವಾಗಿ ಚರ್ಚೆ ನಡೆದಿದೆ. ಚಂದ್ರೇಗೌಡರ ನೇತೃತ್ವದಲ್ಲಿ ಸರಿಸುಮಾರು 18 ಬಿಜೆಪಿಯ ಪ್ರಮುಖರು ಈ ಸಭೆಯಲ್ಲಿ ಭಾಗವಹಿಸಿದ್ರು. ಅಂದ್ರೆ ಎಲ್ಲರ ಒಮ್ಮತ ಅಭಿಪ್ರಾಯ ಇದ್ದೇನೆಂದ್ರೆ ಶ್ವೇತಾ, ಯಡಿಯೂರಪ್ಪನವರು ಇದ್ದಾಗ ಬಿಜೆಪಿಯ
ಶಕ್ತಿ ಅದು ದುಪ್ಪಟ್ಟಾಗುತ್ತೆ. ಈ ಹಿಂದೆ ನಾವು ನೋಡಿದ್ದೇವೆ. ಹಾಗೂ ಅವರು ಇಲ್ಲದ ಬಿಜೆಪಿಯ ಪರಿಸ್ಥಿತಿ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯ್ತು ಅನ್ನುವಂತ ಫಲಿತಾಂಶ ಕೂಡ ನಮ್ಮ ಎದುರಿಗೆ ಇದೆ. ಹೀಗಾಗಿ ಇದು ಒಂದಾಗಲೇಬೇಕಾದಂತ ಸಮಯ. ಯಾಕಂದ್ರೆ ಲೋಕಸಭಾ ಚುನಾವಣೆ ಕಣ್ಣು ಮುಂದೆ ಇದೆ ಅನ್ನುವಂತ ವಿಚಾರವನ್ನ ಮುಂದಿಟ್ಟಿದ್ದಾರೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಕೈಗೊಂಡಿರೋ ನಿರ್ಧಾರ ಏನಂದ್ರೆ, ಒಂದು 5 ಮಂದಿಯ ಒಂದು ಸಮಿತಿಯನ್ನ ಮಾಡ್ಕೊಂಡಿದ್ದಾರೆ. ಅವರೇ ಸದಾನಂದ ಗೌಡರಿಗೆ ಅದರ ನೇತೃತ್ವವನ್ನು ಕೊಟ್ಟಿದ್ದಾರೆ. ಉಮೇಶ್ ಕತ್ತಿ ಅವರು ಅದರಲ್ಲಿದ್ದಾರೆ, ಬೋಪಯ್ಯ ಅವರಿದ್ದಾರೆ, KG ಬೋಪಯ್ಯ ಅವರು, ಹಾಗೆ ಬಸವರಾಜ ಬೊಮ್ಮಾಯಿ, ಲಿಂಗಾವಳಿ, ಗೋಮುಸ್ತನ್, ಹೀಗೆ 5 ಮಂದಿಯ ಒಂದು ಸಮಿತಿಯನ್ನ ಮಾಡಿದ್ದಾರೆ. ಅವರಿಗೆ ಇದರ ನೇತೃತ್ವವನ್ನ ಕೊಟ್ಟಿದ್ದಾರೆ ಶ್ವೇತಾ. ಅಂದ್ರೆ ಅವರು ಹೋಗಿ ಮುಂದಿನ 2-3 ದಿನಗಳ ಒಳಗಾಗಿ ಪ್ರಹ್ಲಾದ್ ಜೋಶಿ, ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡ್ತಾರೆ. ಅವರಿಗೆ ಈ ವಿಚಾರದ ಕುರಿತು ಮಾಹಿತಿಯನ್ನು ಕೊಟ್ಟು ಅವ್ರನ್ನ ಕನ್ವಿನ್ಸ್ ಮಾಡುವಂತ ಒಂದು ಜವಾಬ್ದಾರಿಯನ್ನು ವಹಿಸಲಾಗಿದೆ ಸದಾನಂದ ಗೌಡರ ನೇತೃತ್ವದ ಈ ಒಂದು ಸಮಿತಿಗೆ. ಅವರು ಪ್ರಹ್ಲಾದ್ ಜೋಶಿ ಅವರಿಗೆ ಕನ್ವಿನ್ಸ್ ಮಾಡಿದ ನಂತರ, ಅವರ ಅಭಿಪ್ರಾಯವನ್ನ ಪಡೆದ ನಂತರ ಮುಂದಿನ ಹೆಜ್ಜೆ ಇಡುವಂತದ್ದು. ಅಂದ್ರೆ ರಾಷ್ಟ್ರೀಯ ನಾಯಕರನ್ನ ಕನ್ವಿನ್ಸ್ ಮಾಡುವಂತ ವಿಚಾರ. ಅದು ರಾಜನಾಥ್ ಸಿಂಗ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ರಾಜನಾಥ್ ಸಿಂಗ್, ಹಾಗೂ ಇತ್ತೀಚೆಗಷ್ಟೇ ಬಿಜೆಪಿ ರಾಷ್ಟ್ರೀಯ ಪ್ರಚಾರ ಸಮಿತಿಯ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ನರೇಂದ್ರ ಮೋದಿ ಅವರು, ಅವರಿಬ್ಬರನ್ನೂ ಕೂಡ ಭೇಟಿ ಮಾಡಿ ಈ ವಿಚಾರವನ್ನ ಅವರಿಗೆ ಕನ್ವಿನ್ಸ್ ಮಾಡಿ ಯಡಿಯೂರಪ್ಪನವ್ರನ್ನ ಕರೆತರುವ ಬಗ್ಗೆ ಇವತ್ತೊಂದು ಸ್ಪಷ್ಟವಾದಂತಹ ಒಂದು ಚಿತ್ರಣವನ್ನ ಅವರು ರೂಪಿಸಿಕೊಂಡಿರುವಂತದ್ದು, ಒಂದು ವೇದಿಕೆ ಸಿದ್ಧ ಆಗಿರುವಂತದ್ದು. ಹೀಗಾಗಿ ಇವತ್ತು ಒಗ್ಗೂಡಿದ ಸರಿಸುಮಾರು 18 ಪ್ರಮುಖರು, ಅದರಲ್ಲಿ ಶಾಸಕರಿದ್ರು, ವಿಧಾನ ಪರಿಷತ್ ಸದಸ್ಯರಿದ್ರು, ಸಂಸದರಿದ್ರು. ಅವರೆಲ್ಲರ ಅಭಿಪ್ರಾಯ ಇದ್ದೇನೆಂದ್ರೆ, ಶತಾಯಗತಾಯ ಮುಂದಿನ 3 ತಿಂಗಳ ಒಳಗಾಗಿ ಯಡಿಯೂರಪ್ಪನವರನ್ನ ಮರಳಿ ಬಿಜೆಪಿಗೆ ಕರೆ ತರಲೇಬೇಕು ಅನ್ನುವಂಥದ್ದು. ಒಂದು ವೇಳೆ ಅದರಲ್ಲಿ ನಾವು ಯಶಸ್ಸು ಕಾಣಲಿಲ್ಲ ಅಂದ ಪಕ್ಷದಲ್ಲಿ ಅದು ಬಿಜೆಪಿಗೆ ಬಹಳ ದೊಡ್ಡ ಹೊಡೆತವನ್ನ ಕೊಡುತ್ತೆ. 5-10 ಸಾವಿರ ಮತಗಳ ಅಂತರದಲ್ಲಿ ಹಲವರು ಸೋಲುವಂತ ಸಾಧ್ಯತೆ ಇರುತ್ತೆ. ಒಂದು ಕಡೆ ಕಾರ್ಯಕರ್ತರು ಕೂಡ ತಮ್ಮ ಉತ್ಸಾಹವನ್ನ ಕಳೆದುಕೊಳ್ತಾರೆ. ಈ ಎಲ್ಲ ಹಿನ್ನೆಲೆಯಲ್ಲೂ ಕೂಡ ಯಡಿಯೂರಪ್ಪನವ್ರನ್ನ ಮರಳಿ ಬಿಜೆಪಿಗೆ ಕರೆತರುವಂತ ಒಂದು ಪ್ರಯತ್ನ ಬಹಳ ಶಕ್ತಿಯುತವಾಗಿ ನಾವು ಮುಂದುವರಿಸಬೇಕು ಅನ್ನುವಂತ ಒಂದು ಅಭಿಪ್ರಾಯವನ್ನ ಈ ಒಂದು ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಶ್ವೇತಾ. ಒಟ್ಟಾರೆಯಾಗಿ ಅಂತಿಮವಾಗಿ ಮುಂದಿನ ಒಂದು ವಾರದ ಒಳಗಾಗಿ ಸ್ಪಷ್ಟ ಚಿತ್ರಣ ಸಿಗುವಂತ ಒಂದು ನಿರ್ಧಾರ ಕೈಗೊಳ್ಳಬೇಕು ಅನ್ನುವಂತ ಒಂದು ಒಮ್ಮತದ ಅಭಿಪ್ರಾಯ ಇವತ್ತಿನ ಸಭೆಯಲ್ಲಿ ಹೊರಬಂದಿದೆ ಶ್ವೇತಾ. ಧನ್ಯವಾದ ವೀರೇಂದ್ರ. ಎಲ್ಲ ಮಾಹಿತಿಗಾಗಿ. ಕಳೆದ ಬಾರಿ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿ BSY ನೇತೃತ್ವದ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಫಲಿತಾಂಶದ ಮೂಲಕ ಜನತೆ ಬಿಜೆಪಿಗೆ ಪಾಠ ಕಲಿಸಿದ್ದಾರೆ. ಹೀಗಾಗಿ ಬಿಜೆಪಿ ಒಡೆದ ಮನೆ ಆಗಿರುವುದು ಪ್ರತಿಯೊಬ್ಬರಿಗೂ ಕೂಡ ಸ್ಪಷ್ಟವಾಗಿರುವಂಥದ್ದು. KJP, BSR ಈ ರೀತಿ ಹೊಸ ಪಕ್ಷಗಳೆಲ್ಲ ಹುಟ್ಟಿಕೊಂಡಿವೆ. BSY ಒಬ್ಬರನ್ನು ಅಷ್ಟೇ ಅಲ್ಲ, ಶ್ರೀರಾಮುಲು ಕೂಡ ಹೊಸ ಪಕ್ಷ ಕಟ್ಟಿದ್ರು. ಇವರೆಲ್ಲರನ್ನ ಕರೆತರಬೇಕು ಮತ್ತೆ ಬಿಜೆಪಿಗೆ. ಇನ್ನು 3 ತಿಂಗಳಲ್ಲಿ ಬಿಜೆಪಿ, KJP, BSR ಎಲ್ಲವೂ ಕೂಡ 3 ಪಕ್ಷಗಳು ಒಂದಾಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಂಸದ DB ಚಂದ್ರೇಗೌಡರ ಬೆಂಗಳೂರಿನ RT ನಗರ ನಿವಾಸದಲ್ಲಿ ಸಭೆ ನಡೆಸಲಾಗಿದೆ. ಮತ್ತಷ್ಟು ಸುದ್ದಿಗಳು ನೋಡೋಣ ಬ್ರೇಕ್ನ ನಂತರ.